ಇವಾಗಂತೂ ನೋಡ್ರಿ ನಾ ಕಾಲೇಜಿಗೆ ಹೋಗಕ್ಕೆ ರೆಡಿಯಾಗಿ ಬಂದೇನಿ ರೀ ಇಲ್ಲಿ. ಮಮ್ಮಿನೂ ಬಂದಾರೆ, ತಮ್ಮನ ನಾನು ಅಲ್ಲಿ ನಿಂತಾಳ್ರಿ. ಈಗ ತಮ್ಮನವ್ರ ವ್ಯಾನ್ ಬಂದ್ರೆ ಆಕೆ ಹೋಗಾಡ್ರಿ, ನನ್ನ ಫ್ರೆಂಡ್ ಬಂದ್ರೆ ನಾ ಹೋಗ್ತೀನಿ. ಸೊ ಹೋಗೋದು. ಆಮೇಲೆ ಅರ್ಷಾ ಫೋನ್ ಹಚ್ಚಿದ್ಲಿ ರೀ, ಮಮ್ಮಿ ಆಕೆ ಲೇಟ್ ಆಗಿದ್ದಾಳೆ ಅಂತ ಹೇಳ್ತು. ಆಕೆ ಡಬ್ಬಿ ಕಟ್ಕೊಂಡು ಬಂದಿಲ್ಲ ಅಂತ. ಅದಕ್ಕೆ ನೀ ಏನು ಕಟ್ಕೊಂಡು ಬಂದೆ ಅಂತ ಕೇಳಿದ್ಲೆ. ಕಟ್ಕೊಂಡು ಬರತ್ತೇನೆ ತಗೋಣ ಅಂದೆ. ಅದಕ್ಕೆ ನಾ ಕಟ್ಟಾಬಿಟ್ಟೆ ನಿಮಗೆ. ಒಂದು ಅರ್ಧ ಡಬ್ಬಿ ತುಂಬ ಪಲ್ಯ, ಒಂದು 4 ಚಪಾತಿ ತಿಂದ ಡಿಸ್ ಅಂತೇಳಿ ಮುಖರಲ್ಲೇ ಖಾಲಿ ಆಗ್ತದೆ ಅಂತೇಳಿ. ಇವಾಗ ನೋಡಿ ನಾವಂತೂ ಹೋಗತ್ತೀವಿ. ರೂಟ್ ಚೇಂಜ್ ಮಾಡ್ಕೊಂಡಿರಿ ನಾವು. ಯಾಕಂತ ಹೇಳಿದ್ರೆ ಆ ರೂಟಿಂದ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಎಲ್ಲ ರೋಡ್ ಮಾಡತ್ತಾರ್ರಿ. ಆಮೇಲೆ ಮನ್ಗಿನೆಲ್ಲ ತೆಗ್ದಾರಿ ಅಲ್ಲಿ ಹೊರಗೆ. ಅದು ಮಳೆ ಬಂತಂತ ಹೇಳಿದ್ರೆ ಎಲ್ಲ ರೊಜ್ಜ ಆಗಿಬಿಟ್ಟೈತಿ ರೀ. ಸೊ ಅದಕ್ಕೆ ನಾವು ಈ ಸೈಡಿಂದ ಹೋಗತ್ತೀವಿ ರೀ. ಇಲ್ಲಂತೂ ರೋಡ್ ಚಲೋ ಐತಿ, ಇಂತ ಹೋಗ್ತೀವಿ ರೀ. ಈಗ ಇಲ್ಲಿ ನೋಡಿರಿ ನಾವು ವಾಕಿಂಗ್ ಮಾಡಕ್ಕೆ ಬರ್ತಿದ್ವಿ ರೀ. ನಾನು ಬಡಮಿ ಜೇರಪ್ಪ ಅರ್ಷಿ ಅವರೆಲ್ಲರೂ ಸೂಟಿ ಕೊಟ್ಟಿತ್ತಲ್ರಿ. ಅವಾಗ ಅರ್ಷ ಇಲ್ಲೇ ಬಂದಿದ್ಲು. ಸೊ ನಾವು ಇಲ್ಲಿ ಬರ್ತಿದ್ವಿ ರೀ ವಾಕಿಂಗ್ ಮಾಡಕ್ಕೆ. ಇವಾಗ ನೋಡಿ ಅರ್ಷಗೂ ಕರ್ಕೊಂಡೆ. ಈಕಿ ಎಷ್ಟು ಹೇಳ್ತಾಳೆ ಅಂತ ಹೇಳಿದ್ರೆ ಬೆಳಿಗ್ಗೆ ಫೋನ್ ಹಚ್ಚಿ ನಾ ಈಗ ಎದ್ದೇನೆ ಅಂತ ಹೇಳಿದ್ರಿ. ನಾ ಏನು ತಿಳ್ಕೊಂಡೆ ಈಕಿ ಯಾವಾಗ ಎದ್ದಾಳೆ ಬಿಡು, ಟೈಮ್ ಇಲ್ಲ, ಹಿಂಗೆ ಅಡುಗೆ ಎಲ್ಲ ಮಾಡೋಕೆ ಟೈಮ್ ಇರೋದಿಲ್ಲ ಬಿಡು ಅಂತ ಹೇಳಿ ನಾ ಕಟ್ಕೊಂಡು ಬಂದೇನು ತಗೋ. 4 ಚಪಾತಿ ಕಟ್ಕೊಂಡು ಬಂದೆ ಅಂತ ಹೇಳಿ ಮತ್ತೆ ಈಕಿ ಇಲ್ಲಿ ಬಂದು 2 ಡಬ್ಬಿ ಕಟ್ಕೊಂಡು ಅದು ತಿನ್ನೋದೆಲ್ಲ ಎಷ್ಟು ಕೊಂಡು ಕಟ್ಕೊಂಡು ಹೋಗ್ತೀವಿ. ಏನು ಮಾಡತ್ತಿ ಈಗ ಒಂದು ಚಿಪ್ಸ್ ಚಾಕ್ಲೇಟ್ ತೊಗೊಂಡಿದ್ಲಿ ರೀ. ಅದು ಖಾಲಿ ಐತಂತೆ, ಮತ್ತು ಅದು ವಾಪಸ್ ಕೊಡೋಕೆ ಮಾತಾಡಿ. ಇವಾಗ ನೋಡಿರಿ ಎಲ್ಲರಿಗೂ ಆಟ ಆಡಕ್ಕೆ ಬಿಟ್ಟಾರೆ. ಬಟ್ ನಾವಿಲ್ಲಿ ಕ್ಲಾಸ್ ಒಳಗೆ ಕುಂತು ಬರ್ಕೊಂಡಿದ್ರೆ ಅದನ್ನು ಬರ್ಕೊಂಡು ಕುಂತೀವಿ ರೀ ಇಲ್ಲಿ. ಇವತ್ತು ನೋಡಿರಿ ಕಾಲೇಜ್ 2 ಗಂಟೆಗೆ ಬಿಟ್ಟೈತಿ. ಸೊ ಈಗ ಆತೀರಿ ನಾವು ಮನೆಗೆ. ಅದು ಬಿಸಿಲೈತಲ್ಲ ಅಷ್ಟೇ. ಇಷ್ಟು ದಿನ ಮಳೆ ಬರ್ತಿತ್ತು, ಯಾವುದೇ ಒಂದು ಬಿಸಿಲೈತಿ. ಹೀರೋ ನೋಡ್ರಿ ಇಲ್ಲಿ ಇದರ ಗಾಡಿಯಾರ ಇದರ सुल्तान भैया और हिरो मम्मू कही है क्या कही ताल में दो ताली हाँ दो ताली डब्बे माँ क्या कही माँ हाँ हाँ हाय न्याज भैया ಎಲ್ಲೋಗಿದ್ರಿ ಊಟ ಹಂಗಂದ್ರೆ ಉಪವಾಸ ಇರಿ. ನಾನು ಈಗ ಮಾಡ್ಬೇಕು ಮನೆಗೆ ಹೋಗಿ. ಹೀರಾ ಬಂದಾಳ. ಹೀರಾ ನೋಡ್ಕೊತ ಬಂದ ಕ್ಯಾವರ. ಈಗ ನೋಡ್ರಿ ನಾ ಮನೆಗೆ ಬಂದೆ. ಮಮ್ಮಿಯವ್ರು ಮಕ್ಕೊಂದಾರ್ರಿ. ಟೈಮ್ ನೋಡ್ರಿ ಇನ್ನೂ 3 ಗಂಟೆನೂ ಆಗಿಲ್ಲ. ಇವತ್ತು ಲಗುನ ಬಿಟ್ಟಾರೆ, ಲಗುನ ಬಂದೀವ್ರಿ ನಾವು. ಹೀರೋ ಆರಾಮ್ ನೈ ಕ್ಯಾವ ಹಾಂ ಇರೋಂದಿಲ್ಲ. ಈಗ ಪಾಪ ಆರಾಮಿಲ್ಲ ರೀ. ಈಗ ದವಾಖಾನೆಗೆ ಹೋಗಿ ಬಂದಾರ ಹೇಳಿ ನಜ್ಮಾಪ ಅವರು ಒಂದಾಟಿಗೆ. ಹೀರೋ ಮಮ್ಮಕ್ಕೆ ಹಂಗೆ ಹಾಂ ಆ ಮಮ್ಮಕ್ಕೆ ಹಾಕ್ತೈತೆ ಆತಜಿ. ಮನೆಗಂತೂ ಬಂದಿದ್ವಿ. ಈಗ ಹೀರಮ್ಮ ಊಟ ಮಾಡತ್ತಾಳೆ. ಆಮೇಲೆ ಇವತ್ತು ಲಘು ಬಿಟ್ಟಿತ್ತು. ಯಾಕಂತ ಹೇಳಿದ್ರೆ ಟೀಚರ್ಸ್ ಅವ್ರು ಯಾರು ಜಾಸ್ತಿ ಬಂದಿದ್ದಿಲ್ಲ ರೀ ಇವತ್ತು. ಅದಕ್ಕೆ ಪೂರ್ತಿ ದಿನ ಬರ್ಕೊಳ್ಳೋದ ಮಾಡೀವಿ. ಈಗಂತೂ ಹೋಮ್ವರ್ಕು ಇಲ್ಲ, ಮಕ್ಕೊಂತೇನೆ ರೀ ಸ್ವಲ್ಪ ಹೊತ್ತು. ಕ್ಯಾವನಾ ಆ ಚಿಪ್ಸ್ ಬೇಕಂತ ನಿಂತಿದ್ಲಿ ರೀ. ಈಕಿಗೆ ಆರಾಮಿಲ್ಲ, ಅದಕ್ಕೆ ಕೊಟ್ಟಿಲ್ಲ ರೀ. ಪಲ್ಯ ಅನ್ನ ಹಾಕ್ಕೊಟ್ಟೇನಿ ರೀ. ಮತ್ತಸ್ಕ ಹಾಂ ಹಾಂ ಹೋಗಕ್ಕ ರೀ ಹಾಂ ಕ್ಯಾಕರ್ರಿ ಅನ್ಕಸತ್ತ ನೋಡ್ರಿ ಈಕಿ ಅಂತೇಳಿ. ಬಿಡ್ರಿ ಕಾ ಮಮ್ಮಗ. ನಾನಂತೂ ಮಕ್ಕೊಂದಿದ್ದೆ ರೀ. ಮಮ್ಮಿನೂ ಮಕ್ಕೊಂದಿದ್ರೆ. ಮಮ್ಮಿ ಲಗೋ ಇದ್ದು ಮತ್ತು ನನಗೆ ಎಬ್ಸ್ಯಾರ ರೀ. ಹೋಗಿ ಬರೋಣ ಮಮ್ಮಿ ತರಕಾರಿಗೆ. ಇವತ್ತು ಗುರುವಾರ ಒಂದೇ ಐತ್ರಿ, ತರಕಾರಿಗೆ ಹೋಗ್ಬೇಕ್ರಿ ಇವತ್ತು. ಈಗ ಹೋಗಿ ಬಂದುಬಿಟ್ರೆ ಚಲೋ ಆಕೈತಿ. ಮತ್ತು ನಾ ಆಮೇಲೆ ಬಂದು ನಮಾಜ್ ಮಾಡ್ಬೇಕಾದ್ರೆ ಮಮ್ಮಿ ಏನು ಮಾಡೋದೈತೆ ಮಮ್ಮಿ ಈಗ. ಹಾಂ ಇವಾಗ ನೋಡ್ರಿ ನಾವು ಅಲ್ಲಿ ಬಂದೇವಿ. ಬಿಸಿಲೈತಿ ಇಟ್ಟಿರಲಿ. ಈಗ ಗದ್ದಲ ಇರಲ್ಲ ಏನಿಲ್ಲ. ಲವ್ ತೊಗೊಂಡು ಹೋಗ್ಬಿಡ್ತೀರಿ ನಮ್ಮ ಮನೆಗೆ. ಹೌದಿಲ್ಲ ಮಮ್ಮಿ. ತರಕಾರಿ ಅಂತೂ ಮಾಡ್ಕೊಂಡು ಬಂದ್ವಿ ರೀ. ಇಲ್ಲಿ ಅಮ್ಮಾರ ಮನೆ ಕಡೆ ಸ್ವಲ್ಪ ಕುಂತೀವಿ ರೀ. ಬ್ಯಾಗ್ ಇಟ್ಟು ವಜ್ಜಾಗಿತ್ತು ಅಂತ ಬ್ಯಾಗ್ ಕುಂತೀವಿ ರೀ. ಇವಾಗ ನೋಡ್ರಿ ಎಲ್ಲ ತರಕಾರಿ ತೊಗೊಂಡು ಮನೆಗೆ ಬಂದ್ವಿ. ಇವು ಡ್ರ್ಯಾಗನ್ ಫ್ರೂಟ್ ನೋಡ್ರಿ ಎಷ್ಟು ಇಷ್ಟ ಅದಾವೆ. ಸಣ್ಣ ಎಷ್ಟು 100 ರೂಪಾಯಿಗೆ 5 ಅಲ್ಲ ಮಮ್ಮಿ ಇವ. ಹಾಂ 50 ರೂಪಾಯಿಗೆ 5. ಹಾಂ 50 ರೂಪಾಯಿಗೆ 5 ರೀ. 100 ರೂಪಾಯಿಗೆ ಕೊಟ್ಟು 10 ತೊಗೊಂಡು ಬಂದೀವಿ ನಾವು. ಇವು ಮೆಣ್ಸಿನ್ಕಾಯಿ ನೋಡಿರಿ ಇವತ್ತು ಬಜ್ಜಿ ಮಾಡ್ತಾರೆ ರೀ. ಅದಕ್ಕೆ ಬಜ್ಜಿ ತಂದಿಲ್ಲ, ಮೆಣ್ಸಿನ್ಕಾಯಿ ತೊಗೊಂಡು ಬಂದೀವಿ ರೀ. ಅದ್ರದ್ದು ಬಜ್ಜಿ ಮನ್ಯಾಗ ಮಾಡ್ತೀವಿ ರೀ ನಾವು ಇವತ್ತು. ಬಂದಿದ್ದ ಮನ ಊಟ ಮಾಡೋಗ. ಲೇಟಾಗಿ ಬಂದಿಲ್ಲ ಕೊಡ್ತೇನೆ ಅಂತಡಿ. ಕರಾಚಿ ಇದ್ವಲ್ಲ ಇಲ್ಲೇ.
ಈಗ ನೋಡ್ರಿ ಇಲ್ಲಿ ನಾನು ಲಾಸ್ಟ್ ಟೈಮ್ ಏನು ಗಾಜರ್ ಹಲ್ವಾ ಮಾಡಿದ್ರಿ ರೀ, ಕ್ಯಾರೆಟ್ ಹಲ್ವಾ. ಸೊ ಅದು ಮನೆಯಾಗಿನವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ಬಿಟ್ಟೈತೆ ರೀ. ಅದಕ್ಕೆ ಸತ ಮತ್ತು ಕ್ಯಾರೆಟ್ ತೊಗೊಂಡು ಬಂದಾರ, ಅದನ್ನು ಮಾಡಂತ ಹೇಳ್ಕೊಂಡು ಬಿದ್ದಾರ ರೀ ಇವ್ರು. ಈಗ ಮಾಡತ್ತೇನೆ ರೀ ನಾನು. ಫಸ್ಟ್ ಇದನ್ನೆಲ್ಲ ತುರ್ಕೊಂಡು ಬಿಡ್ತೇನೆ ರೀ. ಇರ್ತಿ ಮ್ಯಾಗಿನ ಸುಪ್ಪಿ ಸುಲ್ಕೊಂಡೇನು ರೀ ಇದ್ರದ್ದು ಚಾಕುಲಿ. ಇದನ್ನು ತುರ್ಕೊತೇನೆ ರೀ. ಗಾಜರ್ ಹಲ್ವಾ ಅಂತೂ ನೋಡ್ರಿ ಮಸ್ತ್ ರೆಡಿ ಆಗೈತೆ ರೀ. ಈಗ ಅಜಾನು ಕೊಟ್ಟೈತಿ, ಇವಾಗ ನಮಾಜ್ ಮಾಡ್ಕೊತೇನೆ ರೀ. ಮಮ್ಮಿ ನೋಡ್ರಿ ಇವತ್ತು ಪಾಸ ಮಾಡತ್ತಾರ. ನಿನ್ನೆ ಬಿಟ್ಟು ಬಂದಿದ್ದೀರಿ ಇದನ್ನ. ನೋಡ್ರಿ ಹೋಗತ್ತೇವ್ರಿ ನಾವು. ಮಮ್ಮಿ ನಾವು ಯಾವಾಗಿಂತ ಕಾಲೇಜಿಗೆ ಹೋಗ್ತಲ್ಲ, ನಮ್ಮ ಡೈಲಿ ರೂಟೀನ್ ಸೇಮ್ ಆಗತೈತಿ. ಸೇಮ್ ಟು ಸೇಮ್. ಒಂದಿನ ಹೆಂಗೈತಿ ನೆಕ್ಸ್ಟ್ ದಿನ ಅದೇ ರೀತಿ ಇರ್ತೈತಿ, ಮತ್ತು ಅದ್ರ ನೆಕ್ಸ್ಟ್ ದಿನ ಅದೇ ರೀತಿ ಇರ್ತೈತಿ. ಆದ್ರೆ ನಡಕ್ಕೆ ವಿಡಿಯೋ ಅಷ್ಟೇ ಮಾಡೋವಾಗ ಸ್ವಲ್ಪ ಚೇಂಜ್ ಆಕೈತಿ ರೀ. ಉಳ್ಕಿದಿಲ್ಲ ಸೇಮ. ಕಾಲೇಜಿಗೆ ಹೋದ್ವಿ, ಮತ್ತು ಕಾಲೇಜಿಂದ ಮನೆಗೆ ಬಂದ್ವಿ ಮಕ್ಕೊಂಡ್ವಿ. ಏನಾದ್ರು ಕೆಲಸ ಇದ್ರೆ ಮಾಡ್ಕೊಂಡ್ವಿ ಅಷ್ಟೇ. ಮತ್ತು ನೆಕ್ಸ್ಟ್ ದಿನಾನು ಅದ. ಆಗ ನೋಡ್ರಿ ನಾ ಇಲ್ಲಿ ಬಂದೇನೆ ಅರ್ಶನ ಮನೆ ಕಡೆ. ಇಲ್ಲಿ ನೋಡಿದ್ರೆ ಹಾಕ್ಲಾ ನಿಂತ್ಬಿಟ್ಟೈತ್ರಿ ಇಲ್ಲಿ. मिन्नू क्या हुआ? अच्छे से दूध है भांदे में ಕಾಲೇಜ್ ನೋಡ್ರಿ ಬಿಟ್ಟೈತ್ರಿ. ಈಗ ಬಂದೇರಿ ಅಲ್ಲಿ ಮನೆ ಕಡೆ. ಮಮ್ಮಿಯವ್ರು ಹಾಲು ತೊಗೊಂಡ್ಬಾ ಅಂಥೇಳಿ ಫೋನ್ ಮಾಡಿದ್ರಿ, ಬಟ್ ಅಂಗಡಿ ಎಲ್ಲ ಬಂದದಾವ, ಅದಕ್ಕೆ ಬಂದೇರಿ ನಾನು. ಬಿಸಿಲಂತೂ ಜಗ್ಗೈತ್ರಿ ಅದು. ಈಗ ಚಾಲು ಆಗಿತ್ತು ಅಂಗಡಿ, ಮತ್ತೆ ಇಲ್ಲಿ ಬಂದು ಹಾಲು ತೊಗೊಂಡೇನಿ ರೀ. ಈಗ ಎರಡು ಮಧ್ಯಾಹ್ನ ಟೈಮ್ ಅಲ್ರಿ, ಯಾರು ಚಾಲು ಇಡೋದಿಲ್ಲ ರೀ, ಜಾಸ್ತಿ ಅಂಗಡಿ ಊಟಕ್ಕೆ ಹೋಗ್ಬಿಟ್ಟಿರ್ತಾರೆ ರೀ. ಇಲ್ಲ ಚಾಲು ಇತ್ತು ರೀ ಅಂಗಡಿ. ಈಗ ತೊಗೊಂಡು ಹೋಗತ್ತೇನೆ ರೀ ನಮ್ಮ ಮನೆಗೆ. ಈಗ ಬಂದೆ ರೀ ನಾನು ಮನೆಗೆ. ಮಮ್ಮಿಯವ್ರು ಮಕ್ಕೊಂದಾರ, ಹುಷಾರದಾರ ರೀ. ಮಮ್ಮಿ ಎಷ್ಟರದಿರಿ ಊಟ? ಮಮ್ಮಿ ತಗೊಂಡು ಹಾಲು ತೊಗೊಂಡು ಅಂಗಡಿ ಬಂದಿದ್ವಲ್ಲೆಲ್ಲ. ಮತ್ತು ಇನ್ನೊಂದು ಸತ ಹೋಗಿದ್ದೆ, ನಾ ಬರುವಾಗೂ ಬಂದಿತ್ತು ಅದು. ನಾ ಹಿಂಗೆ ಬರತ್ತಿದ್ದೆ, ಅಮ್ಮವ್ರ ಮನೆ ಕಡೆ ಇದ್ದೆ. ಅಲ್ಲಿ ಬಂದಮೇಲೆ ಅವ್ರು ಓಪನ್ ಮಾಡತ್ತಿದ್ರು, ಹೋಗಿ ತೊಗೊಂಡು ಬಂದೆ ನಾನು. ಮತ್ತು ನಾ ಒಂದು ಜ್ಯೂಸು ತೊಗೊಂಡಿದ್ದೆ, ಜ್ಯೂಸ್. ಇವತ್ತು ನೋಡ್ರಿ ಕಾಲೇಜಿಂದ ಬಂದ ತಕ್ಷಣ ಮತ್ತು ನಾವು ಪೂರ್ತಿ ಡೇ ವಿಡಿಯೋನ ಮಾಡ್ಕೊಂಡಿದ್ದೀರಿ. ಈಗ ಟೈಮ್ ಎಷ್ಟು ಆಗತ್ತದ ಅಂತ ಹೇಳಿ 6 ಗಂಟೆ ಆಗಾಗ ಬಂದಿತ್ತು ರೀ. 6 ಗಂಟೆ ತನಕ ವಿಡಿಯೋ ಮಾಡ್ಕೊಂಡಿದ್ರಿ ನಾವೀಗ. ಮತ್ತೀಗ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ, ಏನಾಗ್ತೈತೇನಿಲ್ಲ ಅಂಥೇಳಿ ತೋರಿಸೋಣಂತ ಬರ್ರಿ. ತಮ್ಮನಾಗ ನೋಡ್ರಿ ಇವತ್ತು ಇಂಥದ್ದು ಜಡಿ ಟ್ರೈ ಮಾಡಿದ್ದೆ, ಬಟ್ ಆಕೆಗೆ ಚಲೋ ಕಾಣತೈತಿಲ್ಲ, ಏನು ಗೊತ್ತಿಲ್ಲ ರೀ ಅದು. ಬಟ್ ಜಡಿ ಚಂದ ಕಾಣತೈತಿ. ಈಚೆ ಕಡೆ ಅವಳು 2 ಸೈಡ್ ಈ ರೀತಿ ಹಾಕಿದೆ ನೋಡ್ರಿ, ಚಲೋ ಕಾಣತೈತಮ್ಮನ, ಹೌದಿಲ್ಲ? ಈಗ ನಿನಗೆ ಚಲೋ ಕಾಣತಿಲ್ಲ ಅಷ್ಟೇ. ಈಗ ಈಗ ಮುಂದಿನ ಕೆಲಸ ಏನೈತೆ ಅಂತ ಹೇಳಿದ್ರಿ ನಂದು. ಈಗ ನೋಡ್ರಿ ಇಲ್ಲ ಮಮ್ಮಿ ಎಲ್ಲ ಒಂದು ಡಬ್ರಿ ಇಂತ ಇನ್ನೊಂದು ಡಬ್ರಿಗೆ ಶಿಫ್ಟ್ ಮಾಡತ್ತಳ್ರಿ. ಎಲ್ಲ ಅನ್ನ ಸಾರು ಅದನ್ನೆಲ್ಲ ಈಗ ಭಾಂಡೆ ತೊಳ್ಕೊಂಡು ಬರ್ಬೇಕು ನಾ. ಇವತ್ತು ಬೆಳಗ್ಗೆಂತ ವಿಡಿಯೋ ಅದನ್ನೆಲ್ಲ ಮಾಡ್ಕೊಂಡ್ವಿ. ಮತ್ತು ಆಮೇಲೆ ಬೆಳಗ್ಗೆ ಅಷ್ಟು ತೊಳೆದಿದ್ರಿ, ಮಧ್ಯಾಹ್ನ ಊಟದ್ದು ಚಾಗಿ ಅದು ಕುಡಿದಿವಿ ಏನು ತೊಳೆದೇ ಇಲ್ಲ. ಈಗ ಅದನ್ನ ತೊಳಿಬೇಕು ನಾ ಭಾಂಡೆ. ಏನು ಸನಿ ಅದ? ಹಾಂ, ಶಾರ್ಟ್ ಕುರ್ತಿ ಆರ್ಡ್ರ್ ಮಾಡಿದ್ದೇನೆ ಅದನ್ನ ಮಿಶೋದೊಳಗೆ. ಸೊ ಈಗ ಅದು ಬಂದೈತಿ ನೋಡೋಣ ಹೆಂಗೆ ಬಂದೈತಿ ಅಂತ. ಎಷ್ಟು ಅದಕ್ಕೆ? ಎಷ್ಟು ಅದಕ್ಕೆ? 200 ರೂಪಾಯಿ ಅನ್ಸುತ್ತೆ. ಪಪ್ಪಾನ ಫೋನ್ಪೇ ಮಾಡಿದ್ರೆ ಪಪ್ಪ ಕೊಡ್ಬೇಕೀಗ ನಾನು ಎಷ್ಟು ಮಾಡೋದಂತ ಹೇಳಿ. ಇದು ಕರೆಕ್ಟ್ ಚಲೋ ಬಂದೈತು ಇಲ್ಲೋ ಏನು? ಚಲೋ ಬರಲಿಲ್ಲ ರಿಟರ್ನ್ ಮಾಡ್ಬಿಡು. ಈಗ ಟೈಮ್ ಹಾಂ ಹಾಂ ಬರಲಿಲ್ಲ ಅಂದರೆ ಮಾಡ್ದು ಇಟ್ಕೊಂಡು ಕುಂದಿರ್ತಿ, ಅದನ್ನ ರಿಟರ್ನ್ ಮಾಡಿ ಮತ್ತೆ ಬೇರೆದು ಮಾಡುವಂತೆ. ಖರೀದು ಮಾಡಿ ಎಲ್ಲ ಹೋಗಿ ಹೋಗಿ ನೀನು ಹಿಂಗಿಡಿ ಫಿಟ್ಟಿಂಗ್ ಹಿಡಿಸ್ಕೊಂಡ್ಬಿಡ್ತೇನೆ. ಶರಾಪ ಕಡೆ ಇದೆ ಅರ್ಬಿನೂ ಚಲೋ ಐತಲ್ಲ ನೋಡಿ. ಚಲೋ ಐತಿ ಕಾಟನ್ದೇನು. ಜಿರಾಪ ಕಡೆ ಫಿಟ್ಟಿಂಗ್ ಹಿಡಿಸ್ಕೊಂಡು ಫಸ್ಟ್ ನೀರು ಹಾಕ್ಬೇಕು ಅದನ್ನೊಮ್ಮೆ. ಯಾಕೆ ಹೇಳ ಹುಡುಕ್ತದ ಜಿರಾಪ ಅಂತಾಳದ ನಾವು
ಫಸ್ಟ್ ನೀರ ಹಾಕೊಂಡ್ಬಾ ಅಂತೀವಿ ನೋಡು ನೇಣು ಹಾಕಿದ್ದೀನಿ ಇದು ಬಟ್ ಚಲೋ ಬಂದೈತಿ ಇದು ಮತ್ತೆ ಇದು ಕುರ್ತಾ ಅದ್ರ ತಳಗಿಂದ ಅದು ಬರ್ತೈತಿ ಇನ್ನೊಂದು ಅಡುಗೆ ಇದು ಮಾಡಿ ಏನ ಆರ್ಡ್ರ್ ಡ್ರೆಸ್ ಅಂತೂ ಚಲೋ ಬಂದೈತ್ರಿ ಅದನ್ನು ಫಿಟ್ಟಿಂಗ್ ಹಿಡಿಸ್ಕೋಬೇಕ್ರಿ ನಾನು ಸೊ ನಾನು ಇಷ್ಟು ದಿನ ವಿಡಿಯೋ ಹಾಕಿದ್ದಿಲ್ಲ ರೀ ಯಾಕಂತ ಹೇಳಿದ್ರೆ ನಮ್ದು ವಿಡಿಯೋ ಮಾಡ್ಕೊಳ್ಳೋದಾಗತ್ತಿತ್ತು ಆಮೇಲೆ ನಾ ಕಾಲೇಜಿಗೆ ಹೋಗಿ ಬಂದ ತಕ್ಷಣ ಇಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತಿದ್ರಿ ನಾವು ಸೊ ಅವಾಗಂತೂ ವಿಡಿಯೋ ಮಾಡೋಕೆ ಹಾಕಿದ್ದಿಲ್ಲ ಎಷ್ಟೋ ವಿಡಿಯೋ ಸ್ಟಾಕ್ ಉಳಿದವ್ರಿಗೆ ನಾನು ಬಟ್ ಅದನ್ನೆಲ್ಲ ಇರಲಿ ಅಂತ ಹೇಳಿ ಗ್ಯಾಪ್ ಆಗಿತ್ತು ರೀ ಅದನ್ನೆಲ್ಲ ಈಗ ಬಿಟ್ಟೇನಿ ರೀ ನಾನು ಸೊ ಈಗ ನಿನ್ನಿಂದ ಏನಾಗತ್ತಿತ್ತಲ್ಲ ಅದನ್ನು ಕಂಟಿನ್ಯೂ ಮಾಡಿದ್ದೆ ರೀ ನಾನು ಈಗ ಅದ ಕಂಟಿನ್ಯೂ ಐತಿ ಸೊ ಇವತ್ತು ವಿಡಿಯೋನು ಮಾಡ್ಕೊಂಡ್ವಿ ಆಮೇಲೆ ನಾವು ಏನು ಸೆಂಟಿಮೆಂಟ್ ವಿಡಿಯೋ ಮಾಡ್ಕೊತೇವಲ್ರಿ ಅದು ಮಾಡ್ಕೊಳಕ್ಕೆ ನಿಂತ್ಕೊಂತ ಹೇಳಿದ್ರೆ ಪೂರ್ತಿ ಒಂದು ದಿನ ಬೇಕು ರೀ ಆಮೇಲೆ ಸಂಜೆ 6 ಗಂಟೆ ಹಿಂಗೆಲ್ಲ ಫ್ರೀ ಹಾಕೇವಿ ಆಮೇಲೆ ಇದು ಬ್ಲಾಗ್ ಮಾಡೋಕೆ ಮನಸ್ಸಾಗೋದಿಲ್ಲ ರೀ ಬೇಜಾರಾಗ್ಬಿಡ್ತೈತಿ ಸೊ ಅದಕ್ಕೆ ಬಿಟ್ಟಿದ್ದೆ ಬಟ್ ಈಗ ಹಂಗೆ ಆಗೋದಿಲ್ಲ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ರೀ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ಸೊ ಐ ಹೋಪ್ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೇಕು ಇಷ್ಟ ಆಗಿರೋ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ನಮ್ಮ ಚಾನಲ್ ಆತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಿಗೋಣಂತ್ರಿ ಜಲ್ದಿ ನೆಕ್ಸ್ಟ್ ವಿಡಿಯೋದೊಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್